ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಹೋದ ಸಲ ವಿಡಿಯೋದಲ್ಲಿ ರಾಮನ ನಿರ್ಧಾರ ಏನು ಅನ್ನೋದನ್ನ ನೋಡಿದ್ವಿ. ಈಗ ಲಕ್ಷ್ಮಣನ ನಿರ್ಧಾರ ಏನು ಅನ್ನೋದನ್ನ ನೋಡೋಣ. ಕೌಸಲ್ಯ ತಾಯಿಯ ಹತ್ತಿರ ಬಂದು ಈಗ ರಾಮ ತಾನು ಕಾಡಿಗೆ ಹೋಗುವ ವಿಷಯವನ್ನ ಹೇಳಾಯ್ತು. ತಾಯಿ ಮೂರ್ಛೆ ಹೋಗಿ ಎಚ್ಚೆತ್ತುಕೊಂಡು ಹೇಳ್ತಾ ಇದ್ದಾಳೆ, ಮಗು, ನೀನು ನನ್ನ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದೆ? ನಾನು ಬಂಜೆಯಾಗಿದ್ದರೆ ಈ ದುಃಖ ಬರ್ತಾನೇ ಇರಲಿಲ್ಲ. ಬಂಜೆ ಅಂದ್ರೆ ಮಕ್ಕಳಿಲ್ಲದೆ ಇರುವುದು ಅಂತ. ನಾನು ನಿನ್ನನ್ನು ಹೆತ್ತಿರುವುದು ಈ ದುಃಖ ನೋಡುವುದಕ್ಕೆ ಏನು? ನನಗೆ ಬದುಕೆಲ್ಲವೂ ಬರೀ ದುಃಖವೇ ಆಯಿತು. ಪತಿ ಪ್ರೇಮದಿಂದ ನಾನು ವಂಚಿತಳು. ಅಂದ್ರೆ ಮಕ್ಕಳೇ, ಅವಳು ಹೇಳ್ತಾ ಇದ್ದಾಳೆ, ದಶರಥ ಮಹಾರಾಜ ಕೂಡ ನನ್ನನ್ನ ಪ್ರೀತಿಸಲಿಲ್ಲ ಅಂತ. ನಾನು ಮಗನಿಂದ ಆದರೂ ಸುಖ ಕಾಣಬಹುದು ಅಂದುಕೊಂಡೆ. ಹೆಸರಿಗೆ ನಾನು ಪಟ್ಟದ ರಾಣಿ, ಆದರೆ ನನಗೆ ಸಿಕ್ಕಿರುವುದು ಬರಿಯ ತಿರಸ್ಕಾರವೇ. ತಿರಸ್ಕಾರ ಅಂದ್ರೆ ಡಿನಯಲ್. ಮತ್ತು ಹೇಳ್ತಾ ಇದ್ದಾಳೆ ಅವಳು, ಎಲ್ಲರಿಗೂ ಪ್ರೀತಿ ಪಾತ್ರನು ನೀನು. ಅಂದ್ರೆ ಮಕ್ಕಳೇ, ಅವಳು ಮಗನಿಗೆ ಹೇಳ್ತಾ ಇದ್ದಾಳೆ, ನೀನು ಅಂದ್ರೆ ಎಲ್ಲರಿಗೂ ಇಷ್ಟ. ನೀನು ಇಲ್ಲಿ ನನ್ನ ಜೊತೆಯಲ್ಲಿ ಇರುವಾಗಲೇ ನನಗೆ ಇಷ್ಟೊಂದು ಕಷ್ಟ ಆಗಿದೆ. ಇನ್ನು ನೀನು ನನ್ನಿಂದ ದೂರವಾದರೆ ನನ್ನ ಗತಿ ಏನು ರಾಮಚಂದ್ರ? ಬಹುಶಃ ನಾನು ಕೈಕೇಯಿಯ ದಾಸಿಯರಿಗಿಂತ ಕೀಳಾಗಿ ಹೋಗುವೆನೋ ಏನೋ. ಮೊದಲೇ ನಾನು ಅಂದರೆ ಕಾಲ ಕಸ. ಇನ್ನು ಕೈಕೇಯಿಯ ಮಗ ಪಟ್ಟಕ್ಕೆ ಬಂದು ಬಿಟ್ಟರೆ ನನ್ನ ಗತಿ ಏನಾಗಬೇಕು? ನನಗೆ ಸಾವಾದರೂ ಬರಬಾರದೆ? ಆ ಯಮನಿಗೂ ನಾನು ಬೇಡವಾಗಿದ್ದೇನೆ. ಕರುವಿನ ಮೇಲಿನ ಪ್ರೀತಿಯಿಂದ ಕರು ಹೋದಲ್ಲೆಲ್ಲ ಹಸು ಹೋಗುತ್ತೆ. ಅದೇ ತರ ನಾನು ಕೂಡ ನಿನ್ನೊಂದಿಗೆ ಬಂದು ಬಿಡ್ತೇನೆ ರಾಮ. ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ ಕೌಸಲ್ಯಾದೇವಿ. ಅವಳ ಈ ಮಾತುಗಳಿಂದ ನಮಗೆ ಚೆನ್ನಾಗೇ ಅರ್ಥ ಆಗುತ್ತೆ ಮಕ್ಕಳೇ. ಕೈಕೇಯಿ ಕೊಟ್ಟ ತೊಂದರೆಗಳಿಂದ ಕೌಸಲ್ಯ ಮಾತೆ ಎಷ್ಟು ನೊಂದಿದ್ದಾಳೆ ಅಂತ. ಮನುಷ್ಯರಾದ ನಾವು ಯೋಚನೆ ಮಾಡಬೇಕು, ನಾವು ರಾಕ್ಷಸರಲ್ಲ. ಬೇರೆಯವರಿಗೆ ತೊಂದರೆ ಕೊಟ್ಟು ಸಂತೋಷ ಪಡುವುದು ಬೇಡ. ಅವರ ಕಷ್ಟಕ್ಕೆ ನಾವು ಸಹಾಯ ಮಾಡೋಕೆ ಆಗದೆ ಇದ್ದರೂ ಪರವಾಗಿಲ್ಲ, ಒಬ್ಬರು ನಮ್ಮಿಂದ ತೊಂದರೆ ಅನುಭವಿಸುವುದನ್ನು ನೋಡುವುದು ಬೇಡ ಅಂತ ತಿಳ್ಕೋಬೇಕು ಅಲ್ವಾ ಮಕ್ಕಳೇ? ನಾವು ಒಬ್ಬರಿಗೆ ಸಹಾಯ ಮಾಡಿ ಅವರು ನಮ್ಮಿಂದ ಸಂತೋಷವಾಗಿದ್ರೆ ಖಂಡಿತ ದೇವರ ಆಶೀರ್ವಾದ ನಮಗೆ ಸಿಕ್ಕೇ ಸಿಗತ್ತೆ. ಆದರೆ ನಮ್ಮಿಂದ ಒಬ್ಬರಿಗೆ ದುಃಖ ಉಂಟಾದ್ರೆ ಅವರ ದುಃಖದಿಂದ ನಮಗೆ ದೇವರ ಆಶೀರ್ವಾದ ಕೂಡ ಖಂಡಿತ ಸಿಗೋದೇ ಇಲ್ಲ. ನಾವು ಬೇರೆಯವರಿಗೆ ಕೊಟ್ಟಿರುವ ದುಃಖಕ್ಕಿಂತ ಹೆಚ್ಚು ದುಃಖ ನಾವೇ ಅನುಭವಿಸುವಂತೆ ಖಂಡಿತ ಒಂದಲ್ಲ ಒಂದು ದಿನ ಆಗಿಯೇ ಆಗತ್ತೆ. ಅಹಂಕಾರದಿಂದ ಮೆರೆಯುವವರಿಗೆ ಅಹಂಕಾರ ಮುರಿಯೋದಕ್ಕೆ ಒಬ್ಬರಲ್ಲ ಒಬ್ಬರು ಖಂಡಿತ ಒಂದಲ್ಲ ಒಂದು ದಿನ ಬಂದೇ ಬರ್ತಾರೆ. ಅದಂತೂ ನಿಜ ಮಕ್ಕಳೇ. ನಮಗೆ ಪಾಠ ಕಲಿಸೋಕೆ ದೇವರು ಒಬ್ಬರಲ್ಲ ಒಬ್ಬರನ್ನ ಇಟ್ಟೇ ಇರ್ತಾರೆ. ಏಣಿ ಹತ್ತಿಕೊಂಡು ಮೇಲೆ ಹೋದವರು ಖಂಡಿತ ಕೆಳಗೆ ಇಳಿಯಲೇಬೇಕು. ಅದೇ ತರಹ ಮಕ್ಕಳೇ ಇದು ಕೂಡ. ಕೌಸಲ್ಯ ದೇವಿ ದುಃಖದಿಂದ ತುಂಬಾ ಅಳುತ್ತಾ ಇರೋದನ್ನ ನೋಡಿ ಲಕ್ಷ್ಮಣನಿಗೆ ಕೋಪ ಕೆರಳತ್ತೆ. ಅಮ್ಮ, ಆ ಹೆಂಗಸಿನ ಮಾತನ್ನು ಕೇಳಿ ಅಣ್ಣ ರಾಜತ್ಯಾಗ ಮಾಡುತ್ತಾ ಇರುವುದು ನನಗೆ ಸ್ವಲ್ಪವೂ ಸರಿ ಅನ್ನಿಸ್ತಾ ಇಲ್ಲ. ತಂದೆಗೆ ವಯಸ್ಸಾಗಿದೆ, ಆದ್ರೆ ಬುದ್ಧಿ ಮಾತ್ರ ಇಲ್ಲ. ಚಿಕ್ಕ ರಾಣಿ ಕೈಕೇಯಿಯ ಮೇಲಿನ ಪ್ರೀತಿಯಿಂದ ಮಾಡಬಾರದ ಕೆಲಸ ಮಾಡುತ್ತಾ ಇರುವುದು ಸರಿಯಲ್ಲ. ರಾಜ್ಯದ ಜನರಿಗೆ ಯಾವುದು ಒಳ್ಳೆಯದು ಅಂತ ಯೋಚಿಸಿ ನಿರ್ಧಾರ ಮಾಡಬೇಕು ರಾಜನಾದವನು. ಅಪ್ಪ ಅಧರ್ಮಿಯಾಗಿದ್ದಾನೆ, ನ್ಯಾಯವಾಗಿ ನಡೆದುಕೊಳ್ಳುತ್ತಿಲ್ಲ. ಅಪ್ಪನಿಗೆ ಹೀಗೆ ನಡೆದುಕೊಳ್ಳುವುದಕ್ಕೆ ನಾಚಿಕೆ ಆಗುತ್ತಿಲ್ಲವೇ? ಅಂದ್ರೆ ಈಸ್ ಫಾದರ್ ನಾಟ್ ಅಶೇಮ್ಡ್ ಆಫ್ ಡೂಯಿಂಗ್ ದಿಸ್? ದೇವರಂತಹ ಮಗನನ್ನ ಕಾಡಿಗೆ ಕಳುಹಿಸುವುದು ಅಂದ್ರೆ ಏನು ಅಮ್ಮ? ಈ ಅಧರ್ಮಿಯಾದ ರಾಜನ ಮಾತು ಕೇಳೋದು ಬೇಕಾಗಿಲ್ಲ. ನಾನು ಈ ರಾಜನನ್ನು
ಕೊಲ್ಲುತ್ತೇನೆ ಅಂತ ಗುಡುಗುತ್ತಾ ಇದ್ದಾನೆ ಲಕ್ಷ್ಮಣ. ಅವನು ನನ್ನ ತಂದೆ ಅಂತ ಹೇಳ್ತಾನೇ ಇಲ್ಲ, ಆ ರಾಜ ಅಂತ ಹೇಳಿಕೊಂಡೇ ಬೈಯುತ್ತಾ ಇದ್ದಾನೆ. ಅಷ್ಟು ಕೋಪ ಅವನಿಗೆ. ನೀನೇ ರಾಜನಾಗು ಅಣ್ಣ, ರಾಜ್ಯವು ನಿನ್ನ ಜನ್ಮಸಿದ್ಧ ಹಕ್ಕು. ಅಂದ್ರೆ ಈ ರಾಜ್ಯಕ್ಕೆ ರಾಜನಾಗೋದು ನಿನ್ನ ಹುಟ್ಟಿನಿಂದಾನೇ ಬಂದಿದೆ. ದಶರಥನ ಪರವಾಗಿ ಯಾರು ಇರುತ್ತಾರೋ ಅವರನ್ನೆಲ್ಲ ನಾನು ಕೊಂದು ಹಾಕ್ತೇನೆ. ಭರತನ ಕಡೆ ಇರುವವರಿಗೂ ಅಷ್ಟೇ ಒಂದು ಗತಿ ಕಾಣಿಸ್ತೀನಿ. ಕೈಕೇಯಿಯ ಮಾತಿನಿಂದ ನಾಚಿಕೆ ಇಲ್ಲದೆ ನಡೆದುಕೊಳ್ಳುತ್ತಿರುವ ಅಪ್ಪನನ್ನು ಸೆರೆಮನೆಗೆ ತಳ್ಳಿ ಬಿಡೋಣ. ಆ ಕೈಕೇಯಿಗೆ ಈ ಸುಂದರವಾದ ನಾಡನ್ನ ಒಪ್ಪಿಸಬೇಕೆ? ನಮ್ಮಿಬ್ಬರಿಗೆ ಇರುವ ಶೌರ್ಯ ಧೈರ್ಯದ ಮುಂದೆ ಯಾರೂ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಭರತನಿಗೆ ಪಟ್ಟ ಕಟ್ಟುವುದು ಸಾಧ್ಯವೇ ಇಲ್ಲ. ಅವನು ಇನ್ನೂ ಮುಂದೆ ಹೇಳ್ತಾನೆ ಕೌಸಲ್ಯಗೆ, ಅಮ್ಮ, ಈ ಧನುಸ್ಸಿನ ಮೇಲೆ ಆಣೆಯಾಗಿ ಹೇಳ್ತೀನಿ, ರಾಮನಿಗೆ ಪ್ರಿಯವಾಗಿ ನಡೆದುಕೊಳ್ಳುವುದೇ ನನ್ನ ಜೀವನದ ಏಕಮಾತ್ರ ಉದ್ದೇಶ. ಅಂದ್ರೆ ಮಕ್ಕಳೇ, ರಾಮನಿಗೆ ನಾನು ಪ್ರೀತಿ ಆಗುವ ಕೆಲಸವೇ ಮಾಡಿಕೊಂಡು ಅವನಿಗಾಗಿಯೇ ಬದುಕುವುದು ನಾನು ಅಂತ ಹೇಳ್ತಾ ಇದ್ದಾನೆ ಲಕ್ಷ್ಮಣ. ನಾನು ರಾಮನ ಭಕ್ತ. ಅವನಿಗೆ ಅನ್ಯಾಯವಾದರೆ ನಾನು ಸಹಿಸುವುದೇ ಇಲ್ಲ. ರಾಮ ಅಗ್ನಿ ಪ್ರವೇಶ ಮಾಡುವುದಾದರೆ ಅವನಿಗಿಂತ ಮೊದಲು ನಾನು ಅಗ್ನಿ ಪ್ರವೇಶ ಮಾಡಿರುತ್ತೇನೆ. ಅಣ್ಣ, ಸರಿಯಾಗಿ ಯೋಚನೆ ಮಾಡಿ ನನಗೆ ಆಜ್ಞೆ ಮಾಡಲಿ ಅಂತ ಕಾಯ್ತಾ ಇದ್ದೇನೆ. ಹೆಂಡತಿಯ ದಾಸನಾಗಿ ಬುದ್ಧಿ ಕಳೆದುಕೊಂಡಿರುವ ರಾಜನನ್ನು ಮತ್ತು ಕೈಕೇಯಿಯನ್ನ ಕೊಂದು ನಿಮ್ಮ ಕಣ್ಣೀರು ಒರೆಸುತ್ತೇನೆ ಅಮ್ಮ ಅಂತ ಹೇಳ್ತಾ ಇದ್ದಾನೆ ಕೌಸಲ್ಯ ಮಾತೆಗೆ ಲಕ್ಷ್ಮಣ. ಕಂಬನಿಯಲ್ಲಿ ಮುಳುಗಿದ್ದ ಕೌಸಲ್ಯ ಹೇಳ್ತಾಳೆ, ರಾಮ, ಯೋಚನೆ ಮಾಡು. ಲಕ್ಷ್ಮಣ ಹೇಳಿದಂತೆ ಕೇಳು. ಯಾವುದು ಸರಿ ಯಾವುದು ತಪ್ಪು ಅಂತ ನಿನಗೂ ಚೆನ್ನಾಗಿಯೇ ಗೊತ್ತಿದೆ. ನಾನು ನಿನ್ನ ಅಮ್ಮ ತಾನೆ. ನನ್ನ ಮಾತಿಗೂ ನೀನು ವಿಧೇಯನಾಗಿರಬೇಕು ತಾನೆ. ನನ್ನನ್ನು ಬಿಟ್ಟು ನೀನು ಹೋಗಕೂಡದು. ನನ್ನ ಸುಖ ಸಂತೋಷ ಎಲ್ಲ ನೀನೇ ಆಗಿದ್ದೀಯ. ಕಾಡಿನಲ್ಲಿ ಹುಲ್ಲು ತಿಂದುಕೊಂಡಾದರೂ ನಿನ್ನ ಜೊತೆಯೇ ಬದುಕುತ್ತೇನೆ ಅಂತ ಕಣ್ಣೀರು ಹಾಕುತ್ತಾ ಕೇಳಿಕೊಳ್ತಾ ಇದ್ದಾಳೆ ಕೌಸಲ್ಯ ಮಾತೆ. ಇವರಿಬ್ಬರ ಮಾತುಗಳನ್ನ ಕೇಳಿಸಿಕೊಂಡು ರಾಮ ಸುಮ್ಮನೆ ನಿಂತಿದ್ದ. ಇನ್ನು ಅಳುವುದಕ್ಕೂ ಸಾಧ್ಯವಿಲ್ಲ ಅನ್ನುವ ಹಾಗೆ ಸುಸ್ತಾಗಿ ಬಿಟ್ಟಿದ್ದಾಳೆ ಕೌಸಲ್ಯ. ರಾಮನಿಗೆ ತಾಯಿಯ ನೋವು ನೋಡುವುದಕ್ಕೆ ತುಂಬಾನೇ ಕಷ್ಟವಾಯಿತು. ಯಾರ ನೋವನ್ನೂ ನೋಡಿ ಸಹಿಸುವುದು ರಾಮನಿಗೆ ಆಗುವುದಿಲ್ಲ. ಈಗಂತೂ ಯಾತನೆ ಪಡುತ್ತಿರುವುದು ಆತನ ಪ್ರೀತಿಯ ಅಮ್ಮ ಮತ್ತು ತಮ್ಮ. ಇವರನ್ನು ಸಮಾಧಾನ ಪಡಿಸಬೇಕು, ತಾನು ಮಾಡುತ್ತಿರುವುದು ಸರಿ ಅಂತ ತಿಳಿಸಿ ಹೇಳಬೇಕು ಈಗ ಅಂತ ಯೋಚನೆ ಮಾಡುತ್ತಿದ್ದಾನೆ ರಾಮ. ಈಗ ರಾಮ ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ಅಪ್ಪನಿಗೆ ತೊಂದರೆ ಆಗುವುದು ನನಗೆ ಇಷ್ಟವಿಲ್ಲ. ಮನೆಯ ಹಿರಿಯ ಯಜಮಾನರು ನಮ್ಮ ತಂದೆಯವರು. ಅವರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿಯೇ ಇದ್ದಂತೆ. ಅಪ್ಪ ಅಮ್ಮನಿಗೆ ಅವಿಧೇಯನಾಗಿರುವುದು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ ಅಮ್ಮ, ಆಶೀರ್ವಾದ ಮಾಡಿ ನನ್ನನ್ನು ಕಾಡಿಗೆ ಕಳುಹಿಸಿಕೊಡಿ. ನಿನ್ನ ಆಶೀರ್ವಾದವೇ ನನ್ನನ್ನು ಕಾಪಾಡುವುದು. ಪಿತೃವಾಕ್ಯ ಪರಿಪಾಲನೆಯೇ ನನ್ನ ಮೊದಲ ಧರ್ಮ. ನಾನು ಚಿಕ್ಕಂದಿನಿಂದಲೂ ಕಲಿತದ್ದು ಇದನ್ನೇ. ನಮ್ಮ ಹಿಂದಿನವರೆಲ್ಲ ಹೀಗೆಯೇ ಇದ್ದರೂ ನಾನು ಕೂಡ ಹಾಗೆಯೇ ಇರುತ್ತೇನೆ ಅಷ್ಟೆ. ಧರ್ಮಶಾಸ್ತ್ರವನ್ನು ನಾನು ಮೀರುವುದಿಲ್ಲ ಅಮ್ಮ. ನಾವೆಲ್ಲರೂ ತಂದೆಯ ಸೌಖ್ಯವನ್ನೇ ಮೊದಲು ನೋಡಬೇಕು. ತಂದೆ ಹೇಳಿದಂತೆ ಕೇಳಬೇಕು. ನ್ಯಾಯವೋ ಅನ್ಯಾಯವೋ ತಂದೆಯ ಆಜ್ಞೆಯಂತೆ ನಡೆಯಲೇಬೇಕು. ತಂದೆ ಜೀವಂತವಾಗಿರುವಾಗ ಅವರನ್ನು ನೋಡಿಕೊಳ್ಳುವುದು ನಿನ್ನ ಧರ್ಮ. ಅದನ್ನು ಬಿಟ್ಟು ನೀನು ನನ್ನ ಜೊತೆ ಬರುವುದು ಸರಿಯಲ್ಲ. ಗಂಡನಿಂದ ದೂರವಿರುವ ನೀಚ ಕೆಲಸ ನಿನಗೆ ಬೇಡ ಅಮ್ಮ. ಆತ ಜೀವಂತವಾಗಿರುವವರೆಗೂ ಆತನನ್ನ ನೋಡಿಕೊಳ್ಳುವುದು ನಿನ್ನ ಧರ್ಮ ಅಲ್ಲವೇ? ಯೋಚನೆ ಮಾಡು ಅಮ್ಮ ಅನ್ನುತ್ತಾನೆ ರಾಮ. ಈಗ ಲಕ್ಷ್ಮಣನ ಕಡೆ ತಿರುಗಿ ಹೇಳ್ತಾನೆ ರಾಮ, ಲಕ್ಷ್ಮಣ, ನೀನು ನನ್ನ ಮೇಲೆ ತುಂಬಾ ಪ್ರೀತಿ ಗೌರವವನ್ನ ಇಟ್ಟುಕೊಂಡಿದ್ದೀಯ. ಈ ಮೂರು ಲೋಕದಲ್ಲಿಯೂ ನಿನಗೆ ಯಾರೂ ಸಮ ಇಲ್ಲ. ಆ ವಿಷಯದಲ್ಲಿ ನಿನಗೆ ತುಂಬಾ ಇಚ್ಛಾಶಕ್ತಿ ಇದೆ. ಅಂದ್ರೆ ಮಕ್ಕಳೇ, ನೀನು ಅಂದುಕೊಂಡದ್ದನ್ನ ಸಾಧಿಸುವ ಶಕ್ತಿ ನಿನಗೆ ಇದೆ ಅಂತ ಹೇಳ್ತಾ ಇದ್ದಾನೆ. ತಾಯಿ ಕೌಸಲ್ಯೆಯ ದುಃಖ ಕಡಿಮೆ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ಜಿತೇಂದ್ರಿಯನಾದವನು ಎಲ್ಲವನ್ನೂ ಬಂದ ಹಾಗೆ ಸ್ವೀಕರಿಸಬೇಕು. ಅಂದ್ರೆ ಪರಿಸ್ಥಿತಿ ಹೇಗೆ ಇದ್ದರೂ ನಾವು ಅದನ್ನ ಬೇಜಾರು ದುಃಖ ಪಟ್ಟುಕೊಳ್ಳುವುದು ಅಥವಾ ಸಂತೋಷದ ವಿಷಯ ಇದ್ದಾಗ ಅತಿಯಾದ ಸಂತೋಷ ಪಡುವುದು ಎಲ್ಲ ಮಾಡದೆ ಯಾವಾಗಲೂ ಸಮಸ್ಥಿತಿಯಲ್ಲಿ ಇರಬೇಕು. ಅತಿಯಾದ ಸಂತೋಷವೂ ಬೇಡ, ಅತಿಯಾದ ದುಃಖವೂ ಬೇಡ. ಎಲ್ಲಾ ಸಂದರ್ಭದಲ್ಲೂ ಶಾಂತಿ ಸಮಾಧಾನವನ್ನ ಇಟ್ಟುಕೊಂಡು ಬದುಕಬೇಕು. ಇದು ಋಷಿ ಪರಂಪರೆ. ಅಂದ್ರೆ ನಾವುಗಳೆಲ್ಲ ಋಷಿಗಳ ಮೂಲಕವೇ ಬಂದಿರುವುದು. ಋಷಿಗಳು ಹೇಗೆ ಬದುಕಿದರೋ ಹಾಗೆಯೇ ನಾವು ಕೂಡ
ಶಾಂತವಾಗಿ ಬದುಕಬೇಕು. ತಾಯಿಗೆ ಇವೆಲ್ಲ ಗೊತ್ತಿಲ್ಲ, ಅದಕ್ಕೆ ಅವಳು ಅಷ್ಟೊಂದು ದುಃಖ ಪಡ್ತಾಳೆ. ಆದರೆ ನೀನು ನನ್ನ ಜೊತೆಯೇ ವಿದ್ಯಾಭ್ಯಾಸ ಮಾಡಿದವನು, ನಿನಗೆ ಇದೆಲ್ಲ ತಿಳಿಯೋದಿಲ್ವೇ? ನೀನು ಕೂಡ ಗುರುಗಳ ಪಾದಗಳ ಅಡಿಯಲ್ಲಿಯೇ ಕುಳಿತು ಎಲ್ಲಾ ವಿದ್ಯೆಯನ್ನು ಕಲಿತಿದ್ದೀಯಲ್ಲ ಅಂತ ಹೇಳ್ತಾ ಇದ್ದಾನೆ ರಾಮ ಲಕ್ಷ್ಮಣನಿಗೆ. ಈ ಸಂಭಾಷಣೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತದೆ. ಈಗ ನಾವು ರಸಪ್ರಶ್ನೆಯನ್ನ ನೋಡೋಕೆ ಮೊದಲು ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಕೂಡ ಮರೆಯಲೇಬೇಡಿ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನ ನೋಡೋಣ. ಕೌಸಲ್ಯ ಮಾತೆ ಎಚ್ಚೆತ್ತುಕೊಂಡು ರಾಮನಿಗೆ ಏನಂತ ಹೇಳ್ತಾಳೆ? ಪ್ರಶ್ನೆ 2. ಅದಕ್ಕೆ ಲಕ್ಷ್ಮಣ ಏನು ಹೇಳ್ತಾನೆ ಮಕ್ಕಳೇ? ಪ್ರಶ್ನೆ 3. ರಾಮ ಕೌಸಲ್ಯ ಮಾತೆಗೆ ಏನು ಹೇಳ್ತಾನೆ? ಪ್ರಶ್ನೆ 4. ರಾಮ ಲಕ್ಷ್ಮಣನಿಗೆ ಏನು ಹೇಳ್ತಾನೆ ಮಕ್ಕಳೇ? ನಿಮಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ದೊಡ್ಡ ಉತ್ತರಗಳನ್ನ ತಂದೆ, ತಾಯಿ, ಅಜ್ಜಿ, ತಾತ ಅಥವಾ ಮನೆಯಲ್ಲಿ ದೊಡ್ಡವರಿಗೆ ತಿಳಿಸಬಹುದು. ಆಗ ನಿಮಗೆ ಕಥೆಗಳು ಚೆನ್ನಾಗಿ ಅರ್ಥ ಆಗುತ್ತಾ ಹೋಗುತ್ತೆ ಮತ್ತು ಬೇಗ ಮರೆಯೋದು ಕೂಡ ಇಲ್ಲ ಕಥೆಗಳನ್ನ. ಹಾಗಾದ್ರೆ ನಿಮ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.